ಮಾಡ್ತಾ ಇದೆ ಗಿಫ್ಟ್ ಪಾಲಿಟಿಕ್ಸ್. ಸರ್ಕಾರಿ ಅಧಿಕಾರಿ ಅಂದ್ರೆ ಕಾಂಗ್ರೆಸ್ ಪರ ಕ್ಯಾಂಪೇನ್. ಸರ್ಕಾರಿ ಅಧಿಕಾರಿಯೇ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪರ ಮತ ಚಲಾಯಿಸುವಂತೆ ಪಿಡಿಒ ಆಮಿಷ ಒಡ್ಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಈಗ ಗಿಫ್ಟ್ ಪಾಲಿಟಿಕ್ಸ್ ಮುನ್ನೆಲೆಗೆ ಬರ್ತಾ ಇದೆ. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ತಿಮ್ಮಯ್ಯರಿಂದ ಆಮಿಷದ ಆರೋಪ ಕೇಳಿಬಂದಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಪಿಡಿಒ ಆಮಿಷ ಒಡ್ಡಿದ್ದಾರೆ ಅನ್ನುವಂತಹ ಆರೋಪ. ಜನವರಿ 29ರಂದು ಪಂಚಾಯಿತಿ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಬಿಜೆಪಿ ಬೆಂಬಲಿತ ಸದಸ್ಯೆ ಗೀತಾ ಎಂಬುವವರಿಗೆ ಪಿಡಿಒ ಆಮಿಷ ಒಡ್ಡಲಾಗಿದೆ. ಕೈ ಬೆಂಬಲಿತರ ಪರವಾಗಿ ಮತ ಹಾಕಿದರೆ ನಿವೇಶನ ಮನೆ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ದಾರೆ. ನಿಮ್ಮ ಯಾವುದೇ ಕೆಲಸಗಳಿದ್ರೂ ಮಾಡಿಕೊಡೋದಾಗಿ ಆಮಿಷ ಒಡ್ಡಿದ್ದಾರೆ. ಪಿಡಿಒ ಆಮಿಷ ಒಡ್ಡೋದನ್ನ ಮೊಬೈಲ್ನಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯೆ ಏನಿದ್ದಾರೆ ಗೀತಾ ಅವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಒಟ್ಟು 21 ಸದಸ್ಯರ ಬಲ ಇರುವಂತಹ ಗೋಣಿಕೊಪ್ಪ ಪಂಚಾಯಿತಿ ಜನವರಿ 29ರಂದು ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದ್ದು ಸರ್ಕಾರಿ ಅಧಿಕಾರಿ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕೈ ಬೆಂಬಲಿತರ ಪರವಾಗಿ ಮತ ಹಾಕಿದ್ರೆ ಸೈಟ್ ಕೊಡ್ತೀನಿ, ಮನೆ ಕೊಡ್ತೀನಿ, ನಿಮ್ಮ ಯಾವುದೇ ಕೆಲಸಗಳಿದ್ರೂ ಕೂಡ ಮಾಡ್ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ದಾರೆ. ನನ್ನನ್ನು ಪಿ ಡಿ ಅವರು ಕರೆಸಿ ಅವರ ಚೇಂಬರಿನಲ್ಲಿ ಕೂರಿಸಿ ಮಾತಾಡಿಸಿದರು. ಮತ್ತು ಅವರೊಂದು ನೌಕರಿಯಾಗಿದ್ದು ನನ್ನನ್ನು ಅವರು ಹಲವು ಆಮಿಷಗಳನ್ನು ಒಡ್ಡಿದ್ದಾರೆ. ಜಾಗ ಕೊಡುತ್ತೇನೆ, ಹಣ ಕೊಡುತ್ತೇನೆ, ಹಾಗೆ ಇದು ಮುಂದಿನ ಪುರಸಭೆ ಬಂದಾಗ ನಿಮಗೆ ಕೌನ್ಸಿಲಿಂಗ್ ಪದವಿ ಕೂಡ ಕೊಡುತ್ತೇನೆ ಅಂತ ಹೇಳಿ ನನಗೆ ತುಂಬ ಆಮಿಷಗಳನ್ನು ಒಡ್ಡಿರುತ್ತಾರೆ. ಒಂದು ಸರ್ಕಾರ ನೌಕರನಾಗಿದ್ದು ಅವರು ಈ ರೀತಿ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ಯಾವುದೇ ಪಕ್ಷದ ಪರವಾಗಿ ಅವರು ಮಾತಾಡಬಾರ್ದು. ಅವರು ಮಾತಾಡ್ತಾ ಇರೋದು ಏನಂದ್ರೆ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ. ಪೊನ್ನಣ್ಣನವರನ್ನು ಕರೆಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಪಿಡಿಒ ಒಬ್ರು ಆಮಿಷ ಒಡ್ಡಿದ್ದಾರೆ. ಅದು ಕಾಂಗ್ರೆಸ್ ಪರ ಮತ ಚಲಾಯಿಸಿದ್ರೆ ನೀವು ಹೇಳಿದ ಕೆಲಸ, ನಿಮ್ಗೇನ್ ಕೆಲಸ ಆಗ್ಬೇಕು ಅದೆಲ್ಲವನ್ನೂ ಸಹ ಮಾಡ್ಕೊಡ್ತೀವಿ ಅಂತ. ಇದು ಯಾವ ರೀತಿಯಾಗಿ ಸರ್ಕಾರಿ ಅಧಿಕಾರಿಯೊಬ್ರು ಈ ರೀತಿಯಾಗಿ ಒಂದು ಪಕ್ಷದ ಪರವಾಗಿ ಮತ ಆಮಿಷವನ್ನ ಒಡ್ಡೋದಕ್ಕೆ ಸಾಧ್ಯ ಆಗುತ್ತೆ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಂತಂದ್ರೆ ಪೊನ್ನಪೇಟೆ ಗ್ರಾಮ ಪಂಚಾಯತಿ ಇದೆ, ಇಲ್ಲಿ ಗೋಣಿಕೊಪ್ಪ ಗ್ರಾಮ ಪಂಚಾಯತಿ ಇದೆ. ಗೋಣಿಕೊಪ್ಪ ಗ್ರಾಮ ಪಂಚಾಯತಿಯ ಪಿಡಿಒ ಈ ರೀತಿ ಒಂದು ಆಮಿಷವನ್ನ ಅಲ್ಲಿಯ ಸದಸ್ಯಗಳಿಗೆ ಹಾಕಿದ್ದಾರೆ ಅನ್ನೋಂತಹ ಮಾಹಿತಿ ಇರುವಂತಹದ್ದು. ಅಂದ್ರೆ ಈ ಹಿಂದೆಯಿಂದನೂ ಕೂಡ ಈ ಪಿಡಿಒ ಅವರು ಒಂದು ಪಕ್ಷದ ಪರವಾಗಿನೇ ಕೆಲಸ ಮಾಡಿದ್ದಾರೆ ಅನ್ನೋಂತಹದ್ದು ಸಾಕಷ್ಟು ಆ ಆಡಿಯೋಗಳನ್ನ ಕೇಳುವಾಗ್ಲೇನೆ ಇದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಪಿಡಿಒದೇ ಇದು ಆಡಿಯೋ ಅನ್ನೋಂತಹ ಮಾಹಿತಿ ಇದೆ. ಆ ಆಡಿಯೋದಲ್ಲಿ ಇರುವಂತಹದ್ದು ಅದರಲ್ಲಿ ಸ್ಪಷ್ಟವಾಗಿ ಅವರೇ ಮಾತಾಡ್ತಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನ ರೀತಿಯಲ್ಲಿ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಗೆ ಏನೆಲ್ಲ ಬೇಕೋ ಆ ಎಲ್ಲ ಅನುಕೂಲಗಳನ್ನ ನಾನು ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಬೇಕಾದ್ರೆ ಪೊನ್ನಣ್ಣವ್ರ ಜೊತೆ ಇದ್ದಾರೆ, ಯಾರು ಈಗಿನ ಶಾಸಕರಿದ್ದಾರೆ ಅವರೊಟ್ಟಿಗೆ ಮಾತಾಡಿ ನಾನು ಆ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ತಯಾರಿದ್ದೇನೆ. ನೀವು ಏನು 29ನೇ ತಾರೀಕು ಅಂದ್ರೆ ನಾಡಿದ್ದು ನಡೆಯುವಂತಹ ಚುನಾವಣೆ ಏನಿದೆ, ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಚುನಾವಣೆ, ಆ ಚುನಾವಣೆಯಲ್ಲಿ ಬಿಜೆಪಿಯ ಪರವಾಗಿ ನೀವು ಮತ ಹಾಕದೆ ಕಾಂಗ್ರೆಸ್ ಪರವಾಗಿ ಮತವನ್ನ ಚಲಾಯಿಸಬೇಕು ಅನ್ನಂತಹ ಆಮಿಷಗಳನ್ನ ಒಡ್ಡಿರುವಂಥದ್ದು. ಅಂದ್ರೆ ನಿಮ್ಗೆ ಯಾರೆಲ್ಲ ಅಲ್ಲಿ ಆರ್ಥಿಕವಾಗಿ ಒಂದಷ್ಟು ಹಿಂದುಳಿದಿರುವಂತಹ ಸದಸ್ಯಗಳಿದ್ದಾರೆ ಆ ಸದಸ್ಯಗಳಿಗೆ ಆ ರೀತಿ ಒಂದಷ್ಟು ಆಮಿಷಗಳನ್ನ ಒಡ್ಡಿರುವಂಥದ್ದು ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ನಿವೇಶನ ಇಲ್ಲದೆ ಇರುವಂತದ್ದು ಅಥವಾ ಮನೆಗಳು ಇಲ್ಲದೆ ಇರುವಂತದ್ದು ಏನಿದೆ, ಆ ಹಿನ್ನೆಲೆಯಲ್ಲಿ ನಾನು ನಿವೇಶನಗಳನ್ನ ಒದಗಿಸ್ಕೊಡ್ತೀವಿ, ನಿಮಗೆ ಬೇಕಾಗಿರುವಂತಹ ಮನೆಗಳನ್ನ ಕಟ್ಟಿಕೊಡ್ತೀವಿ ಅನ್ನಂತಹ ಆಮಿಷಗಳನ್ನ ಒಡ್ಡಿರುವಂಥದ್ದು. ಮತ್ತೆ ಅದ್ರ ಜೊತೆಗೆ ಏನು ಈಗ ಗ್ರಾಮ ಪಂಚಾಯಿತಿ ಆಗಿದೆ, ಆ ಗ್ರಾಮ ಪಂಚಾಯಿತಿ ಆಗಿರುವಂತದ್ದು ಇನ್ನೇನು ಸದ್ಯದಲ್ಲಿ ಈಗಾಗಲೇ ಅದು ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಆಗುವಂತಹ ಎಲ್ಲ ಸಾಧ್ಯತೆ ಇರೋದ್ರಿಂದ ಆ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಆ ಸ್ಥಾನಮಾನಗಳನ್ನು ಕೂಡ ಒದಗಿಸ್ಕೊಡ್ಲಿಕ್ಕೆ ನಾನು ಎಲ್ಲ ಕೆಲಸಗಳನ್ನ ಮಾಡ್ತೀನಿ. ಹಾಗಾಗಿ ನೀವು ಬಿಜೆಪಿಯ ಪರವಾಗಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ನೀವು ಮತವನ್ನ ಚಲಾಯಿಸುವ ಅಂತೇಳಿ ಅಲ್ಲಿ ಆಮಿಷಗಳನ್ನ ಒಡ್ಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಸ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.